ಯಾರು ಸಹ ಇಲ್ಲ. ಇದು ನಾವಿರುವ ಜಾಗ. ಇಲ್ಲಿಂದ ಸೀದಾ ಬಂದು ಬಲಕ್ಕೆ ಬಂದ್ರೆ ಅಲ್ಲಿ ಸ್ನಾನ ಮಾಡುವ ಜಾಗ ಉಂಟು. ಸ್ನಾನ ಮನೆಗೆ ಹೋಗಿ ಮಾಡುವ ಮಾರೆ ಸಾವು. ಸುಮ್ಮನಿರ ನೀ ಹೇಳು. ಇಲ್ಲಿ ನೋಡಿ, ಇಲ್ಲಿಂದ ಸೀದಾ ಎಡಕ್ಕೆ ಬಂದ್ರೆ ಅಲ್ಲಿ ಕಕ್ಕುಸ್ ಉಂಟು. ಇವಾಗ ಹಾಕು ಸರಿ ಗೊತ್ತಾ, ಇನ್ನೆಷ್ಟೊತ್ತಾಗ್ತದ? ನಿನ್ನ ಸಾವು ನೀ ಮುಂದರ್ಸ. ಅಲ್ಲಿ ಬದಿಯಲ್ಲಿ ಒಂದು ಓಣಿ ಉಂಟು. ಆ ಓಣಿಯಲ್ಲಿ ಸೀದಾ ಬಂದ್ರೆ ಒಂದು 10-15 ಫೀಟ್ನ ದೊಡ್ಡ ಗೋಡೆ ಉಂಟು. ನಾವೀಗ ಒಬ್ಬೊಬ್ರು ಒಂದು 5-6 ಫೀಟ್ ಉದ್ದ ಇದ್ದೇವೆ. ನಾನು 5.5. ನಾವು ಒಬ್ಬರ ಮೇಲೆ ಒಬ್ಬರು ನಿಂತು ಆಚೆಗೆ ಬಡಾಲ ಹಾರಿದ್ರೆ ಕ್ಲೀನ್ ತಪ್ಪಿಸ್ಕೊಳ್ಬಹುದು. ಹೇಗೆ? ಶಾಬಾಸ್. ಲಾಸ್ಟಿಗೆ ಯಾರು ನೀನ್ ನಿಲ್ತೀಯ? ನಾನು 6 ಫೀಟ್ ಉದ್ದ ಇದ್ದೇನಲ್ಲ. ನೀ ಹೇಗೆ ಆರ್ತಿ? ನೀವು ಆ ಕಡೆ ಹಾರಿದ ಮೇಲೆ ಹೊರಗಿಂದ ಬಂದು ಗೇಟ್ ತೆಗಿಲಿಕ್ಕೆ ಆಗುದಿಲ್ವನಾ? ಹೊರಗಡೆ ಕಾವಲಿ ನಿನ್ನ ಅಪ್ಪ ರೀತಿ. ಛೇ, ನಾನು ಹೇಳಿದ್ದು ಅರ್ಥ ಆಗ್ಲಿಲ್ಲ ಅಂತ ನಿಮ್ಗೆ. ಇನ್ನು ಇನ್ನೊಮ್ಮೆ ಹೇಳ್ತೇನೆ, ಇದು ನಾವಿರುವ ಜಾಗ. ನಾವು ತಪ್ಪಿಸುದೆಲ್ಲ ಬೇಡ ಮಾರ, ನಾವು ನ್ಯಾಯದಲ್ಲಿರುವ ಎಂತ ಸಹ ಆಗುದಿಲ್ಲ. ಏಯ್, ಎಲ್ಲ ಊಟಕ್ಕೆ ಹೋಗ್ರ. ಜೈಲಲ್ಲಿ ಇದೆ ಒಂದು ಖುಷಿ ಆಗೋದು, ಹೊತ್ತಿಗೆ ಒಂದು ಊಟ ಹಾಕ್ತಾರೆ. ಏನಾಯ್ತು? ಚಿತ್ರ ಬಿಡಿಸಿದ್ದು ಅವನ ಹತ್ರ ನಾಟಕ ಮಾಡೋದು. ಇವತ್ತು ಊಟ ಇಲ್ಲ. ನಿಂದೊಂದು ಎಂತ ಅಗ್ನಿ ಪರೀಕ್ಷೆ ನಡೆಯುದು ಮಾರ್ರೆ, ಎಷ್ಟು ಪೆಟ್ಟು ನಿಂತಿ.